ಗೋಷ್ಠಿಯನ್ನು ನಾವು ಇವಾಗ ಪ್ರಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ. ಬಿ ಅಶೋಕ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು ಸನತ್ ಬಳಗಾರ್, ಮತ್ತು ಉಪಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಗುಂಡ್ಮಿ ಸಾಲಿಗ್ರಾಮ, ಸುಭಾಷಿತ್ ಕುಮಾರ್ ಉಡುಪಿ. ಒಂದು MLA ಘಟಕಗಳ ಸಾಮೂಹಿಕ ಚಿತ್ರಣವನ್ನು ಜನರಿಗೆ ಕೊಡ್ತೇವೆ. ಮತ್ತು ಅಭ್ಯರ್ಥಿಗಳನ್ನು ನಾವು ಮೋಸ್ಟ್ಲಿ 5ನೇ ತಾರೀಕಿಗೆ ಅನೌನ್ಸ್ ಮಾಡ್ತೇವೆ. MLA ಘಟಕಗಳ ಸಾಮೂಹಿಕ ಚಿತ್ರಣವನ್ನು ಜನರಿಗೆ ಕೊಡ್ತೇವೆ. ಎಲ್ಲ 5 ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಗಳನ್ನು ಹಾಕಿ ಚುನಾವಣೆಯನ್ನು ನಮ್ಮ ನೇತಾರರಾದ ಯಡಿಯೂರಪ್ಪ ಮತ್ತು ಧನಂಜಯ ಕುಮಾರ್ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ. ಇದರಲ್ಲಿ ನಾಳೆ ನಮ್ಮದು ಕಾರ್ಕಳದಲ್ಲಿ ಸಾರ್ವಜನಿಕ ಸಭೆಯನ್ನು ಇದೆ. ಪಕ್ಷದ ಕಚೇರಿಯನ್ನು ನಾವು ನಾಳೆ ಉದ್ಘಾಟನೆ ಮಾಡಲಿದ್ದೇವೆ. ಮತ್ತೆ ನಾವು ಸೋಮವಾರ ಮತ್ತು ಮಂಗಳವಾರ ಕುಂದಾಪುರ ಬೈಂದೂರಿನ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ತಮಗೆ ನಾವು ಅದರ ಪಟ್ಟಿಯನ್ನು ಇನ್ನೊಂದು 2-3 ದಿವಸದಲ್ಲಿ ಕೊಡ್ತೇವೆ. ಮತ್ತು ಕಾಪು ಮತ್ತು ಉಡುಪಿಯನ್ನು ಬುಧವಾರ ಗುರುವಾರ. ಮೇಜರ್ ಅಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು UPA ಗೌರ್ಮೆಂಟ್ನವರು ನವಯುಗ ಇನ್ಫ್ರಾಸ್ಟ್ರಕ್ಚರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ. ಅವರು 8 ತಿಂಗಳಿಂದ 9 ತಿಂಗಳು ಕಾಮಗಾರಿ ಮಾಡಿದ್ದಾರೆ. ಅರೌಂಡ್ 48% ಕಾಮಗಾರಿ ಆಗಿದೆ. ಅದರ ಮೇಲಿನ ಕಾಮಗಾರಿ ನಿಲ್ಲಿಸಿದವರು ಇಷ್ಟ ತನಕನ್ನು ಶುರು ಮಾಡಿದರು. ರಾಜ್ಯಸಭಾ ಮೆಂಬರುಗಳು ಆದ ಶ್ರೀಮಾನ್ ಜಯಪ್ರಕಾಶ್ ಹೆಗಡೆ ಮತ್ತು ಓಸ್ಕರ್ ಫರ್ನಾಂಡಿಸ್ ಅವರು ನಮಗೆ, ನಮ್ಮ ಜಿಲ್ಲೆಯ ಜನರಿಗೆ ಅದು ಯಾವ ಕಾರಣದಿಂದ ನಿಂತಿದೆ, ಅದು ಇನ್ನು ಯಾವಾಗ ಶುರು ಆಗುತ್ತೆ ಅನ್ನೋದನ್ನು ಜಿಲ್ಲೆಯ ಜನರಿಗೆ ಹೇಳಬೇಕಾಗಿ ಅವರಲ್ಲಿ ಪಕ್ಷದ ವತಿಯಿಂದ ಕಲ್ಲಿದ್ದಲು ಪೂರ ತೆಗೆದುಕೊಂಡು ಅದರಲ್ಲಿ ಕರೆಂಟ್ ಮಾಡಿ ಯಾರಿಗೂ ಕಲ್ಲಿದ್ದಲಿನ ಹಣ ಇನ್ನೂ ಕೊಡಲಿಲ್ಲ ಅಂತ. ಆದ್ದರಿಂದ ಅವರು ಕಲ್ಲಿದ್ದಲು ಸಪ್ಲೈ ಮಾಡೋದು ಸ್ಟಾಪ್ ಮಾಡಿದ್ದಾರೆ. ಆದ್ದರಿಂದ ನಮಗೆ ಇವಾಗ ಕರೆಂಟಿನ ಅಭಾವ ಇದೆ. ಇದಕ್ಕೆ BJP ಸರ್ಕಾರವೇ ಹೊಣೆ ಅಂತ ನಾವು ಈ ಶತಮಾನಗಳಿಂದ ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಜಗತ್ಪ್ರಸಿದ್ಧಿಯಾಗಿದ್ದು ಕಳೆದ 5 ವರ್ಷದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿ ಒಬ್ಬ ಶತಮಾನಗಳಿಂದ ಇದ್ದ ಉಡುಪಿಯ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಈ ಬಗ್ಗೆ ನಮಗೆ ವಿಷಾದ ಇದೆ. ಕ್ಷೇತ್ರವನ್ನು ಉಡುಪಿ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣ ಮಠ ಅಥವಾ ಮಣಿಪಾಲದ ಶಿಕ್ಷಣ ಸಮೂಹ ಸಂಸ್ಥೆಗಳು, ಮಧ್ವಾಚಾರ್ಯರು, ವಾದಿರಾಜರು ಈ ಹೆಸರುಗಳಿಂದ ಇನ್ನೂ ಒಂದು ಮುಂದೋದ್ರೆ ಜಗತ್ತಿನಾದ್ಯಂತ ಕನಿಷ್ಠ ಉಡುಪಿ ಹೋಟೆಲ್ಗಳಿಂದಾಗಿ, ಉಡುಪಿ ಹೋಟೆಲ್ ಅಂತ ಹೇಳಿದ್ರೆ ಅಷ್ಟು